ಸಿಎಂಡಿ ಭೂ ವಿವಾದ ಸೋಮವಾರಪೇಟೆ ತಾಲೂಕು ಸ್ತಬ್ಧ. ಬೀದಿಗಿಳಿದ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಡಿಸಿ ಹಾಗೂ ಸಿಸಿಎಫ್ ಸ್ಥಳಕ್ಕೆ ಬರಲು ಪಟ್ಟು. ಡಿಎನ್ಸಿ ವಿವಾದಕ್ಕೆ ಸಂಬಂಧಿಸಿದಂತೆ ತಾಲೂಕು ರೈತ ಹೋರಾಟ ಸಮಿತಿ ಹಾಗೂ ರೈತ ಸಂಘ ಕರೆ ನೀಡಿದ್ದ ತಾಲೂಕು ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು, ಗ್ರಾಮೀಣ ಭಾಗಗಳಲ್ಲಿ ರಸ್ತೆಗಳಿಗೆ ಅಡ್ಡಲಾಗಿ ಮರ ಕಡಿದು ಹಾಕಿ ಸಂಚಾರ ಬಂದ್ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಮುಚ್ಚಿದ್ದು, ವಾಹನ ಸಂಚಾರವಿಲ್ಲದೆ ಜನಸಾಮಾನ್ಯರು ಪಟ್ಟಣಕ್ಕೆ ಆಗಮಿಸಿದ್ದರಿಂದ ಸರ್ಕಾರಿ ಕಚೇರಿಗಳೆಲ್ಲ ಬಿಕೋ ಎನ್ನುತ್ತಿದ್ದು, ಪಟ್ಟಣದ ಚನ್ನಬಸಪ್ಪ ಸಭಾಂಗಣ, ಎಸ್ಡಿಎಂ ಬಾಲಕರ ಪ್ರೌಢಶಾಲೆ ಹಾಗೂ ವಿವೇಕಾನಂದ ವೃತ್ತದ ಬಳಿ ರಸ್ತೆ ತಡೆ ನಡೆಸಿದರು. ವಿವೇಕಾನಂದ ವೃತ್ತದ ಬಳಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ಭಾರೀ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಕೃಷ್ಣಮೂರ್ತಿ ಹಾಗೂ ರೇಂಜರ್ ಶೈಲೇಂದ್ರ ಅವರನ್ನು ಸುತ್ತುವರೆದ ರೈತರು ಸಿಎಂಡಿ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ವಾಗ್ವಾದ ನಡೆಸಿದರು. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಆಗಮಿಸಬೇಕು ಹಾಗೂ ಅಧಿವೇಶನ ನಡೆಯುತ್ತಿರುವುದರಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಅಲ್ಲಿಯವರೆಗೂ ಸ್ಥಳ ಬಿಟ್ಟು ಕದಲುವುದಿಲ್ಲವೆಂದು ಪಟ್ಟು ಹಿಡಿದರು. ಹಾಗಾಗಿ ಇವತ್ತು ರೈತರೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಆ ದೃಷ್ಟಿಯಿಂದ ಈ ಸಿಎಂಡಿ ಲ್ಯಾಂಡ್ ಅನ್ನ ಏನು ಈಶ್ವರ ಖಂಡ್ರೆ ಅವರು ಆದೇಶವನ್ನು ಮಾಡಿದ್ದಾರೆ, ಅದು ಇಲ್ಲಿಗಲ್, ಅದನ್ನ ಇಮಿಡಿಯೇಟ್ ವಿತ್ಡ್ರಾ ಮಾಡಬೇಕು ಅಂತ ಒತ್ತಾಯ ಆಗ್ತಾ ಇದೆ. ಇವತ್ತು ಈಗ ನಾವೆಲ್ಲರೂ ಇಲ್ಲಿ ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಹಾಗೂ ಒಂದು ಸೋಮಪೇಟೆ ತಾಲೂಕು ಫುಲ್ಲು 2 ತಿಂಗಳಾಯ್ತು. ಅದರ ನಂತರ ಒಂದು 3 ತಿಂಗಳು ಅವಕಾಶವನ್ನು ನಾವು ಕೊಟ್ಟಿದ್ವಿ. ಆದರೆ ನಾವು 3 ತಿಂಗಳ ಅವಕಾಶ ನಮಗೆ ಒಂದು ಅದರ ವಿಷಯವಾಗಿ ನಮಗೇನು ಪ್ರತಿಭಟನೆ ಇದು ಕೊಡಲಿಲ್ಲ. ಹಾಗಾಗಿ ಮಡಿಕೇರಿಯಲ್ಲಿ ನಾವು ಡಿಸೆಂಬರ್ 20ನೇ ತಾರೀಕು ಒಂದು ಒಳ್ಳೆ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಒಂದು 7-8 ಸಾವಿರ ಜನ ಸೇರಿ ನಮಗೆ ನಮ್ಮ ಆಸ್ತಿಯನ್ನು ಸರಿಪಡಿಸಿಕೊಡಿ, ಒಂದು 2 ಎಕರೆ 3 ಎಕರೆ ಜಾಗಗಳು ನಮಗಿರೋದು, ಅದಕ್ಕೂ ಸಹ ನಮಗೆ ದಾಖಲಾತಿಗಳಿಲ್ಲ. ಆದ್ರಿಂದ 1978ರಿಂದ ಯಾವ ಸರ್ಕಾರ ಇವತ್ತವರೆಗೂ ನಿಮಗೆಲ್ಲ ಮಾಧ್ಯಮದವರಿಗೆ ಗೊತ್ತಿದೆ. 78ರಲ್ಲಿ ಯಾವ ಸರ್ಕಾರ ಇತ್ತು, 2094ರಲ್ಲಿ ಯಾವ ಸರ್ಕಾರ ಇತ್ತು, 96ರಲ್ಲಿ ಯಾವ ಸರ್ಕಾರ ಇತ್ತು, 2006 ಯಾವ ಸರ್ಕಾರ ಇತ್ತು, 2017ರಲ್ಲಿ ಯಾವ್ದಿತ್ತು, 2023ರಲ್ಲಿ ಯಾವ್ದಿತ್ತು, ಈಗ ಯಾವ ಸರ್ಕಾರ ಇದೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾರು ಸಹ ಅವ್ರವ್ರ ಬಣ್ಣ ಬೇಯಿಸ್ಕೊಳಕ್ಕಾಗಿ ನಮ್ಮ ಸರ್ಕಾರ ಹಾಗೆ ಮಾಡ್ತೋ, ನಮ್ಮ ಸರ ಹೀಗೆ ಮಾಡ್ತೋ, ನಾವು ಹೀಗೆ ಮಾಡ್ತಾ ಇದ್ದೀವಿ ಅಂತ ಬಿಡಿ. ಫಸ್ಟ್ ಮೊದಲನೇದಾಗಿ ನಾವು ಹೇಳೋದೇನು ಅಂದ್ರೆ, ಇಷ್ಟು ಜನ ರೈತರು ಬಂದು ಇಲ್ಲಿ ನಿಂತಿದ್ದಾರೆ, ಅವರಿಗೆ ಗೌರವ ಕೊಟ್ಟು ಮೊದಲನೇದಾಗಿ ಸರ್ಕಾರದಲ್ಲಿ ಈಗ ಅಧಿವೇಶನ ನಡೀತಾ ಇದೆ, ಅಧಿವೇಶನಕ್ಕೆ ಒಂದು ನಮ್ಮ ಮಾನ್ಯ ಶಾಸಕರ ಸಮೇತ ಅಲ್ಲಿದ್ದಾರೆ, ಅವರಿಗೆ ಒಂದು ವಿಷಯವನ್ನು ತಲುಪಿಸಿ ಸೋಮವಾರಪೇಟೆ ಯಾಕೆ ಬಂದಾಗಿದೆ ಅಂತ ಹೇಳೋದನ್ನ ಒಂದು ವಿಷಯವನ್ನು ತಲುಪಿಸಿ ಅವರಿಗೆ ಒಂದು ಕಲಾಪದಲ್ಲಿ ಮಾತಾಡಿ ನಮ್ಮ ಹಳ್ಳಿನ ಏನು ಜಾಗಗಳಿದೆ ಆ ಜಾಗವನ್ನು ಸಿಎಂಡಿ ಅಂತ ಮಾಡಿದ್ದಾರೆ, ಆ ಸಿಎಂಡಿ ಜಾಗವನ್ನು ಒಂದು ವಾಪಸ್ ತಗೋಬೇಕಾಗಲೇ ಸರ್ಕಾರ ಇವತ್ತೇ ವಿಧಾನಸೌಧದಲ್ಲಿ ನಡೀತಾ ಉಂಟು, ಕಲಾಪ ನಡೀತದೆ. ಸಿಎಂಡಿ ಅಂತ ಅನಧಿಕೃತವಾಗಿ 1994ನೇ ಇಸ್ವಿಯಲ್ಲಿ ಯಾರು ಅಧಿಕಾರಿ ಇದ್ದಂತವನು ಹಳ್ಳಿಲಿ ಬಂದು ಒಂದು ಸರ್ವೆ ಮಾಡಿದರೆ ಗಾಜಿನ ಮನೆಯಲ್ಲಿ ಕೂತು ಒಂದು ಸರ್ವೆಯನ್ನು ಮಾಡಿ ಎಲ್ಲ